ಹೊಸ ಸಿಎಂ ಆಯ್ಕೆಗೆ ಉಳಿದಿರೋದು ಇನ್ನೊಂದೇ ವರ್ಷ. ಹೊಸ ಸಿಎಂ ಆಯ್ಕೆಗೆ ಉಳಿದಿರೋದು ಇನ್ನು ಒಂದು ವರ್ಷ. ಮುಂದಿನ ವರ್ಷ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಚುನಾವಣೆ ಗೆಲ್ಲಲು ಮೂರು ಪಕ್ಷಗಳು ಕೂಡ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದೆ. ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಸ್ಕೆಚ್ ಅನ್ನ ಹಾಕೊಂಡಿದ್ದಾರೆ, ಜೊತೆಗೆ BS ಯಡಿಯೂರಪ್ಪ ಹೆಣೆದಿರುವಂತಹ ರಣತಂತ್ರ ಏನೋ, ಕುಮಾರಸ್ವಾಮಿ ತಲೆಯಲ್ಲಿ ಏನೆಲ್ಲ ತಂತ್ರ ಹೊಳೆದಿದೆ, ಇದೆಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರವನ್ನ ಪಡ್ಕೊಳ್ಬೇಕು. ಹೊಸ ಸಿಎಂ ಆಯ್ಕೆಗೆ ಸದ್ಯಕ್ಕೆ ಉಳಿದಿರುವಂತಹ ಒಂದೇ ವರ್ಷದಲ್ಲಿ ಮೂರು ಪಕ್ಷಗಳು ಯಾವ ರೀತಿಯಾಗಿ ರಣತಂತ್ರವನ್ನ ಹೆಣಿತಾ ಇದ್ದಾವೆ, ಯಾವ ರೀತಿಯಾಗಿ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾವೆ ಅನ್ನೋದೇ ಈಗಿರುವಂತಹ ಪ್ರಶ್ನೆ. ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಿಂದ ನನ್ನ ಸಹೋದ್ಯೋಗಿ ರವೀಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ರವೀಶ್, ಸಿಎಂ ಸಿದ್ದರಾಮಯ್ಯ ಏನೆಲ್ಲ ಮಾಸ್ಟರ್ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಅಂತ, ಇನ್ನು ಒಂದು ವರ್ಷದಲ್ಲಿ ಬಜೆಟ್ ಬೇರೆ ಇದೆ. ಬಜೆಟ್ ಆದ ನಂತರ ಯಾವ ರೀತಿಯಾಗಿ ಬೆಳವಣಿಗೆಗಳು ಮತ್ತೆ ಇವರು ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ? ಅರುಣ್, ಮೂರು ರಾಜಕೀಯ ಪಕ್ಷಗಳು ಕೂಡ ಮುಂದಿನ 2018ರ ಚುನಾವಣೆಗೆ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ಸಿದ್ಧತೆಯನ್ನು ಕೂಡ ಆಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಬಜೆಟ್ ಬಳಿಕ ತಮ್ಮ ಕಾರ್ಯತಂತ್ರಗಳು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆಸಿ ಆ ಪ್ಲಾನ್ ಕೂಡ ತಯಾರು ಮಾಡಿದ್ದಾರೆ. ಅಂದರೆ ಈಗಾಗಲೇ ಗೃಹ ಕಚೇರಿ ಕೃಷ್ಣಾದಲ್ಲೂ ಕೂಡ ಒಂದು ಸ್ಟುಡಿಯೋ ಕೂಡ ನಿರ್ಮಾಣ ಆಗ್ತಾ ಇದೆ. ಆ ಒಂದು ಸ್ಟುಡಿಯೋ ಮೂಲಕವೇ ಸರ್ಕಾರದ ಯೋಜನೆಗಳು ಏನಿರಬೇಕು, ಸರ್ಕಾರದ ಯೋಜನೆಗಳು ಎಷ್ಟರ ಮಟ್ಟಿಗೆ ಜನಗಳು ತಲುಪ್ತಾ ಇವೆ ಅನ್ನೋದ್ರ ಬಗ್ಗೆ ಕೂಡ ಪ್ರಚಾರವನ್ನು ಪಡೆದುಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮುಂದಾಗಿದ್ದಾರೆ ಅಂತ ಹೇಳ್ಬೋದು. ಯಾಕೆಂದರೆ ಅದು ಹೈಟೆಕ್ ಸ್ಟುಡಿಯೋ ಆಗಿರುತ್ತೆ. ಆ ಒಂದು ಸ್ಟುಡಿಯೋ ಮೂಲಕವೇ ಜನರಿಗೆ ಏನೆಲ್ಲ ಮಾಹಿತಿಗಳನ್ನು ಮತ್ತು ಪ್ರಚಾರವನ್ನು ತಲುಪಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಕಾರ್ಯತಂತ್ರವನ್ನು ಕೂಡ ಹೆಣೆದಿದ್ದಾರೆ. ಹಾಗಾಗಿ ಈ ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಸ್ಟುಡಿಯೋ ಬಜೆಟ್ ಬಳಿಕ ಅದು ಇನಾಗ್ರೇಷನ್ ಆಗುತ್ತೆ. ಅಲ್ಲಿ ಪ್ರಮುಖವಾಗಿ ಪ್ರಚಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೆಚ್ಚು ಒತ್ತನ್ನು ಕೊಟ್ಟಿಲ್ಲ ಅಂತ ಕೂಡ ಶಾಸಕರಾಗಿರ್ಬೋದು, ಕಾರ್ಯಕರ್ತರಾಗಿರ್ಬೋದು ಆರೋಪವನ್ನು ಕೂಡ ಮಾಡ್ತಾ ಇದ್ರು. ಹಾಗಾಗಿ ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಈ ನಿಟ್ಟಿನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಆ ಒಂದು ಪ್ರಚಾರಕ್ಕೆ ಹೆಚ್ಚಿನ ಒತ್ತನ್ನು ಕೊಡೋದ್ರ ಜೊತೆಗೆ BSY ಅವರ ವಿರುದ್ಧದ ಆರೋಪಗಳಿಗೆ ಯಾವ ರೀತಿ ತಿರುಗೇಟು ಕೊಡಬೇಕು ಮತ್ತು ಅವರಿಗೆ ಯಾವ ರೀತಿ ಒಳಸುಳಿಗಳನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗಾಗಲೇ ಎಲ್ಲ ರೀತಿಯಲ್ಲೂ ಕೂಡ ರಣತಂತ್ರ ಕೂಡ ನಡೀತಾ ಇದೆ. ಅರುಣ್, ಆದ್ರೆ ಇದು ಕಾಂಗ್ರೆಸ್ ಅದಾದ್ರೆ ಬಿಜೆಪಿ ಯಾವ ರೀತಿ ರಣತಂತ್ರವನ್ನ ಹೆಣಿತಾ ಇದೆ ರವೀಶ್? ಯಾಕಂತಂದ್ರೆ ಯಡಿಯೂರಪ್ಪನವರು ಈಗಾಗಲೇ ಪ್ರಚಾರದ ಭರಾಟೆಯನ್ನ ಶುರು ಮಾಡ್ಕೊಂಡ್ಬಿಟ್ಟಿದ್ದಾರೆ, ವಾಕ್ ಸಮರ ಶುರು ಆಗ್ತಾ ಇದೆ. ಆದ್ರೆ ಮಾಸ್ಟರ್ ಪ್ಲಾನ್ ಮತ್ತೆ ರಣತಂತ್ರ ಹೇಗಿದೆ ಬಿಜೆಪಿಯದ್ದು ಅಂತ? ನಿಜಕ್ಕೂ ಕೂಡ ಯಾಕೆಂದರೆ ಮಾಸ್ಟರ್ ಪ್ಲಾನ್ ಅನ್ನು ರೂಪಿಸೋದ್ರಲ್ಲಿ BJP ಕೂಡ ಹಿಂದೆ ಬಿದ್ದಿಲ್ಲ ಅಂತಲೇ ಹೇಳ್ಬೋದು. ಯಾಕೆಂದರೆ ರಾಷ್ಟ್ರ ಮಟ್ಟದ ನಾಯಕರಿಂದನೂ ಕೂಡ BS ಯಡಿಯೂರಪ್ಪನವರಿಗೆ ಈಗಾಗಲೇ ಸೂಚನೆಯನ್ನು ಕೂಡ ಹೋಗಿದೆ ಅಂತಲೂ ಕೂಡ ಹೇಳಲಾಗ್ತದೆ. ಅಂದರೆ ಪ್ರಮುಖವಾಗಿ ಈ ಆಡಳಿತ ಪಕ್ಷ ಆಗಿರ್ತಕ್ಕಂಥ ಕಾಂಗ್ರೆಸ್ಸನ್ನು ಟಾರ್ಗೆಟ್ ಮಾಡಬೇಕು, ಮತ್ತು ಪ್ರತಿನಿತ್ಯವೂ ಕೂಡ ಏನಾದರೂ ಒಂದು ರೀತಿಯಲ್ಲಿ ಆ ಒಂದು ಕಾಂಗ್ರೆಸ್ ಸರ್ಕಾರದ ಇರತಕ್ಕಂಥ ಆರೋಪಗಳನ್ನು ಕೂಡ ಜನರ ಮುಂದೆ ಇಡಬೇಕು ಅನ್ನೋದು ಕೂಡ BJP ಒಂದು ಹೈಕಮಾಂಡ್ ಈಗಾಗಲೇ ಸೂಚನೆಯನ್ನು ಕೊಟ್ಟಿದೆ. ಈ ಹಿನ್ನೆಲೆಯಲ್ಲೇ ಇತ್ತೀಚೆಗೆ ಅಂದರೆ ಕಳೆದ ಒಂದು ತಿಂಗಳಿನಿಂದ ಈ ಒಂದು ಮಾಜಿ CM ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಈ ಎಲ್ಲ ಕಾರ್ಯತಂತ್ರಗಳನ್ನು ಕೂಡ ಅನುಸರಿಸಿ ಬರ್ತಾ ಇದ್ದಾರೆ. ಅದ್ರ ಜೊತೆಗೆ ಒಂದು ರೀತಿಯಲ್ಲಿ ಇಬ್ಬರು ಆಪ್ತರು ಕೂಡ ಒಂದು ಸಲಹೆಯನ್ನು ಕೂಡ ಯಡಿಯೂರಪ್ಪನವರಿಗೆ ಕೊಡ್ತಾ ಇದ್ದಾರೆ. ಅಂದರೆ ಅವರ ಕಾರ್ಯತಂತ್ರಗಳು ಏನಿರಬೇಕು ಮತ್ತು ಆ ದಿನದ ಕಾರ್ಯಕ್ರಮಗಳು ಏನಿರಬೇಕು, ಅವ್ರ ಪ್ಲಾನ್ ಆಫ್ ಆಕ್ಷನ್ ಏನು ಅನ್ನೋದ್ರ ಬಗ್ಗೆ ಕೂಡ ಯಡಿಯೂರಪ್ಪನವರಿಗೆ ಒಂದು ಸಲಹೆ ಕೊಡೋದಕ್ಕೂ ಕೂಡ ಇಬ್ಬರು ಆಪ್ತರ ಟೀಮ್ ಕೂಡ ಇದೆ. ಅವರನ್ನು ಕೇಳಿ ಅದು ಮುಂದುವರಿತಾರೆ. ಅಂದರೆ ಎಲ್ಲೇ ಒಂದು ರೀತಿಯಲ್ಲೂ ಕೂಡ ಯಾವುದೇ ರೀತಿಯ ಭಾಷಣ ಆಗಿರ್ಬೋದು ಮತ್ತು ರಾಜ್ಯ ಸರ್ಕಾರದ ವಿರುದ್ಧ ಆರೋಪಗಳಾಗಿರ್ಬೋದು, ಹೋರಾಟಗಳಾಗಿರ್ಬೋದು, ಅಂದರೆ ಇದೇ ರೀತಿ ಹೋದರೆ ಇದರಿಂದ ಮೈಲೇಜ್ ತೆಗೆದುಕೊಳ್ಬೋದು ಅನ್ನೋ ನಿಟ್ಟಿನಲ್ಲೂ ಕೂಡ ಆ ಒಂದು BS ಯಡಿಯೂರಪ್ಪನವರು ಈಗಾಗಲೇ ಕಾರ್ಯತಂತ್ರಗಳನ್ನು ರೂಪಿಸಿದ್ದಾರೆ. ಅದ್ರ ಜೊತೆಗೆ ಅಮಿತ್ ಶಾ ಅವರು ಕೂಡ
ಈಗಾಗಲೇ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರತಿ ವಾರಕ್ಕೆ ಒಂದು ಬಾರಿ ಆದರೂ ಕೂಡ ನೀವು ಅಟ್ಯಾಕ್ ಮಾಡಬೇಕು ರಾಜ್ಯ ಕಾಂಗ್ರೆಸ್ ಸರ್ಕಾರದ ಮೇಲೆ, ಹಾಗಿದ್ದಾಗ ಮಾತ್ರ ಒಂದು ರೀತಿಯಲ್ಲಿ ಆ ಒಂದು ಇದನ್ನು ಕೂಡ ಜೀವಂತವಾಗಿಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕೂಡ ಈ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಬಿಜೆಪಿ ತಾನು ಅಖಾಡಕ್ಕೆ ಇಳಿದಿದೆ ಅಂತಲೇ ಹೇಳ್ಬೋದು ಅರುಣ್. ಆದ್ರೆ ರವೀಶ್, ಇಬ್ಬರ ಜಗಳದಲ್ಲಿ ಮೂರನೇ ಲಾಭ ಪಡ್ಕೊಳ್ಳೋಕೆ ಯಾವಾಗಿದ್ರೂ ಕೂಡ ಎಲ್ಲಾ ಪ್ರಸಂಗಗಳಲ್ಲೂ ಕೂಡ ತಯಾರಿರ್ತಾರೆ. ಅದೇ ರೀತಿಯಾಗಿ ರಾಜಕೀಯದಲ್ಲೂ ಕೂಡ ಇರುತ್ತೆ. ಈಗ ಬಿಜೆಪಿ ಮತ್ತು ಕಾಂಗ್ರೆಸ್ನ ಕಿತ್ತಾಟದ ಮಧ್ಯದಲ್ಲಿ ಜೆಡಿಎಸ್ ಯಾವ ರೀತಿಯಾಗಿ ರಣತಂತ್ರವನ್ನ ರೂಪಿಸ್ಕೊಳ್ತಾ ಇದೆ? ಕುಮಾರಸ್ವಾಮಿ ಅವರ ತಲೆಯಲ್ಲಿ ಏನೆಲ್ಲ ಓಡ್ತಾ ಇದೆ ರವೀಶ್? ಅರುಣ್, ಕುಮಾರಸ್ವಾಮಿ ತಲೆಯಲ್ಲಷ್ಟೇ ಅಲ್ಲ, ದೇವೇಗೌಡರಾಗಿರ್ಬೋದು, ಪಕ್ಷದ ಕಾರ್ಯಕರ್ತರಾಗಿರ್ಬೋದು, ಅಂದ್ರೆ ಎಲ್ಲೋ ಒಂದ್ ಕಡೆ ಈ ಬಾರಿ ಅತಂತ್ರ ಸ್ಥಿತಿ ನಿರ್ಮಾಣವಾಗಬಹುದು ಅನ್ನೋ ದೃಷ್ಟಿಯಿಂದ ಇದು ಜೆಡಿಎಸ್ಗೆ ಲಾಭವಾಗುತ್ತೆ ಅಂತ ಕೂಡ ಎಲ್ಲಾ ಕಡೆಯಲ್ಲೂ ಕೂಡ ಈಗಾಗಲೇ ದೊಡ್ಡ ಮಟ್ಟದ ಸುದ್ದಿ ಆಗ್ತಾ ಇದೆ. ಅದ್ರ ಜೊತೆಗೆ ಆ ಒಂದು ನಾಯಕರ ಮನಸ್ಥಿತಿ ಆಗಿರ್ಬೋದು, ಕಾರ್ಯಕರ್ತರ ಮನಸ್ಥಿತಿ ಅದು ಕೂಡ ಆಗಿದೆ. ಅಂದ್ರೆ ಅತಂತ್ರ ಒಂದು ವಿಧಾನಸಭೆ ನಿರ್ಮಾಣ ಆದ 2018ರಲ್ಲಿ, ಆಗ ಕಿಂಗ್ ಮೇಕರ್ ಆಗೋದು ನಾವೇ, ಹಾಗಾಗಿ ಅಧಿಕಾರಕ್ಕೂ ಕೂಡ ನಾವು ಬರ್ತೇವೆ ಅನ್ನೋ ಒಂದು ಇದನ್ನು ಕೂಡ ಈಗಾಗಲೇ ಆ ಒಂದು ಆಸೆಯನ್ನು ಕೂಡ ಇಟ್ಟುಕೊಂಡಿದ್ದಾರೆ. ಈ ನಿಟ್ಟಿನಲ್ಲೇ ಈಗಾಗಲೇ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಕೂಡ ಈಗಾಗಲೇ ಉತ್ತರ ಕರ್ನಾಟಕ ಭಾಗದಲ್ಲಿ ಹೆಚ್ಚಿನ ಗಮನವನ್ನು ಕೂಡ ಕೊಡ್ತಿದ್ದಾರೆ. ಅದರ ಜೊತೆಗೆ ಅಂದ್ರೆ ಸಾಮಾಜಿಕ ಜಾಲತಾಣವನ್ನು ಕೂಡ ಹೇಗೆ ಯೂಸ್ ಮಾಡ್ಕೊಡ್ಬೇಕು ಅಂತ, ಯಾಕೆಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಈಗಾಗಲೇ ಸಾಮಾಜಿಕ ಜಾಲತಾಣವನ್ನು ಎಷ್ಟರ ಮಟ್ಟಿಗೆ ಯೂಸ್ ಮಾಡ್ಕೊಳ್ತಾ ಇದೆ ಅನ್ನೋದು ಗೊತ್ತಿದೆ. ಹಾಗಾಗಿ ಅದರ ಒಂದು ಜವಾಬ್ದಾರಿಯನ್ನ ಒಂದು ಮಾಜಿ ಸಚಿವರಾಗಿರ್ತಕ್ಕಂಥ HD ರೇವಣ್ಣ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಅವರಿಗೆ ವಹಿಸಿಕೊಟ್ಟಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಪಕ್ಷವನ್ನ ಮತ್ತೆ ಯಾವ ರೀತಿ ನಾವು ಮಹಿಳೆಯರನ್ನ ಪಡೆದುಕೊಳ್ಳಬೇಕು ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ವಹಿಸಿದ್ದಾರೆ. ಹಾಗಾಗಿ ಕುಮಾರಸ್ವಾಮಿ ಅವರು ಉತ್ತರ ಕರ್ನಾಟಕ ಭಾಗದ ಜೊತೆಗೆ ಹಳೆ ಮೈಸೂರು ಭಾಗದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡರು ಕೂಡ ಅಲ್ಲಿ ತಮ್ಮ ಹೆಚ್ಚು ಪ್ರಚಾರ ನಡೆಸೋದಕ್ಕೂ ಕೂಡ ಈಗಾಗಲೇ ಪ್ಲಾನ್ ಮಾಡಿದ್ದಾರೆ. ಹಾಗಾಗಿ ಮೂರೂ ಪಕ್ಷಗಳು ಸಹ 2018ರ ಒಂದು ರಣರಂಗಕ್ಕೆ ಈಗಾಗಲೇ ಸಜ್ಜಾಗ್ತಾ ಇದೆ. ಯಾಕೆಂದ್ರೆ ಅಷ್ಟೊಂದು ಸುಲಭ ಅಲ್ಲ ಯಾವುದೇ ಪಕ್ಷಕ್ಕೂ ಕೂಡ ಅಂತಲೂ ಕೂಡ ಈಗಾಗಲೇ ತಿಳಿದು ಬಂದಿರೋದ್ರಿಂದ, ಹಾಗಾಗಿ ಎಲ್ಲರೂ ಕೂಡ ಮೂರು ಪಕ್ಷದವರು ಕೂಡ ತಮ್ಮದೇ ಆದ ರಣತಂತ್ರಗಳಲ್ಲಿ ತೊಡಗಿದ್ದಾರೆ. ಅರುಣ್, ರವೀಶ್, ಈಗಾಗಲೇ ಯಡಿಯೂರಪ್ಪನವರು ಮತ್ತೆ ಸಿಎಂ ಸಿದ್ದರಾಮಯ್ಯನವರು ಅವ್ರ ಮೇಲೆ ಇವ್ರ ಮೇಲೆ ಅವರು ಕೆಸರೆರಚಾಟ ನಡೀತಾನೆ ಇದೆ. ಆದ್ರೆ ಜೆಡಿಎಸ್ ಕೂಡ ಇದರಲ್ಲಿ ಶಾಮೀಲಾಗಿ ಭ್ರಷ್ಟಾಚಾರದ ದಾಖಲೆಗಳನ್ನ ನಾವು ಬಿಡುಗಡೆ ಮಾಡ್ತೀವಿ ಅನ್ನೋ ಮಾತು ಕೂಡ ಕೇಳಿ ಬರ್ತಾ ಇದೆ. ಏನ್ ಲೆಕ್ಕಾಚಾರಗಳಿದೆ? ಎಲ್ಲವೂ ಕೂಡ ಕೇವಲ ಆರೋಪಗಳು ಮಾತ್ರನ ಅಥವಾ ದಾಖಲೆ ಬಿಡುಗಡೆ ಮಾಡ್ತಾರಾ? ಅರುಣ್, ಇದು ಯಾವುದೇ ರೀತಿಯ ತಾರ್ಕಿಕ ಹಂತಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ ಅನ್ನೋದು ಕೂಡ ಗೊತ್ತಿದೆ. ಯಾಕಂದ್ರೆ ರಾಜ್ಯದ ಇತಿಹಾಸದಲ್ಲಿ ನೋಡಿದಾಗ ಈ ಆರೋಪಗಳು ಕೇವಲ ಚುನಾವಣಾ ದೃಷ್ಟಿಯಿಂದ ಕೇವಲ ರಾಜ್ಯ ಪೊಲಿಟಿಕಲ್ ಒಂದು ರೀತಿಯಲ್ಲಿ ಟಾಕ್ ವಾರ್ಗಳಷ್ಟೇ ಹಾಗೆ ಉಳ್ಕೊಳ್ತವೆ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಈಗಾಗಲೇ ಚುನಾವಣಾ ವರ್ಷ ಹತ್ತತ್ರ ಸಮೀಪಿಸ್ತಾ ಇರೋದ್ರಿಂದ ಈ ಒಂದು ಕೇವಲ ಆರೋಪಗಳು ಅಂದ್ರೆ ದಾಖಲೆಗಳನ್ನ ರಿಲೀಸ್ ಮಾಡ್ತೀವಿ ಅಂತ ಈ ರೀತಿ ಹೇಳಿಕೆಗಳನ್ನು ಕೊಟ್ಟು ಕೇವಲ ಆರೋಪಗಳಿಗಷ್ಟೇ ಸೀಮಿತವಾಗುತ್ತೆ ಈ ಬಾರಿ ಅಂತ ಕೂಡ ಹೇಳಲಾಗ್ತದೆ. ಹಾಗಾಗಿ ಇದು ಯಾವ ರೀತಿ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾದ್ರೆ, ಸದ್ಯಕ್ಕೆ ಮಾತ್ರ ಒಂದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವೆ ಈ ಒಂದು ವಾಕ್ಸಮರ ಆಗಿರ್ಬೋದು ಮತ್ತೆ ಆರೋಪ ಪ್ರತ್ಯಾರೋಪಗಳಾಗಿರ್ಬೋದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿದ್ದಾರೆ. ಹಾಗಾಗಿಯೇ ಮತ್ತೆ ಫೆಬ್ರವರಿ 23ರಂದು ಕೂಡ ಕಾಂಗ್ರೆಸ್ ಈ ಒಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಹೋರಾಟಕ್ಕೆ ಅಂದ್ರೆ ಏಟಿಗೆ ಎದುರೇಟು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ರಾಜ್ಯದ ರಾಜಕಾರಣ ನಡೀತಾ ಇದೆ. ಹಾಗಾಗಿ ಅದು ಯಾವ ಮಟ್ಟಕ್ಕೆ ತಲುಪುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ರವೀಶ್, ಬಿಜೆಪಿ ಮತ್ತೆ ಕಾಂಗ್ರೆಸ್ ಈ ರೀತಿಯಾಗಿ ಆರೋಪಗಳನ್ನ ಮಾಡುತ್ತೆ. ಆದ್ರೆ ಪ್ರತಿ ಬಾರಿಯೂ ಕೂಡ ಕುಮಾರಸ್ವಾಮಿ ಅವರು ಹಿಟ್ ಅಂಡ್ ರನ್ ಕೇಸ್ ಮಾಡ್ತಾ ಇರ್ತಾರೆ. ಒಂದ್ಸಲ ಹೇಳ್ತಾರೆ, ಹೋಗ್ಬಿಡ್ತಾರೆ, ಆಮೇಲೆ ಎಲ್ಲಿ ಹೋಗ್ತಾರೆ, ಏನ್ ಮಾತಾಡ್ತಾರೆ ಅನ್ನೋದೇ ಗೊತ್ತಾಗಲ್ಲ. ಈಗಲೂ ಕೂಡ ಕುಮಾರಸ್ವಾಮಿ ಅವರು ದಾಖಲೆಗಳನ್ನ ತೆಗೆದುಕೊಳ್ಳೋದ್ರಲ್ಲಿ ಬ್ಯುಸಿ ಆಗಿದ್ದಾರೆ ಅಂತ ಕೇಳ್ಪಡ್ತಾ ಇದ್ವಿ. ನಿಜಾನ ಇದು? ನಿಜಕ್ಕೂ ಕೂಡ. ಯಾಕೆಂದ್ರೆ ಕುಮಾರಸ್ವಾಮಿ ಅವರು ಕೂಡ ಸುಮ್ಮನೆ ಕೂರುವಂತ ನಾಯಕನಲ್ಲ. ಅಂದ್ರೆ ಇವರ ಇಬ್ಬರ ನಡುವಿನ ಆರೋಪ ಪ್ರತ್ಯಾರೋಪಗಳು ಮತ್ತೆ ತಿಕ್ಕಾಟಗಳು ಕಾದಾಟಗಳ ನಡುವೆ ಇದನ್ನು ಕಾದು ನೋಡುವ ತಂತ್ರಕ್ಕೆ ಶರಣಾಗಿದ್ದಾರೆ ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಅಂತ ಕೂಡ ಹೇಳಲಾಗ್ತದೆ. ಯಾಕೆಂದ್ರೆ ಈಗ ಇಬ್ಬರು ನಾಯಕರ ನಡುವೆ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ BS ಯಡಿಯೂರಪ್ಪನವರ ನಡುವೆ ಒಂದು ರೀತಿಯಲ್ಲಿ ವೈಯಕ್ತಿಕವಾಗಿ ಆಗಿರ್ಬೋದು ಮತ್ತೆ ರಾಜಕೀಯವಾಗಿರ್ಬೋದು ಒಂದು ರೀತಿಯಲ್ಲಿ ಫೈಟ್ ನಡೀತಾ ಇದೆ. ಹಾಗಾಗಿ ಈ ಒಂದು ಫೈಟ್ ಅನ್ನ ಕಾದು ನೋಡುವ ತಂತ್ರಕ್ಕೆ ನೋಡೋಣ ಅನ್ನೋ ಒಂದು ದೃಷ್ಟಿಯಿಂದ ಕುಮಾರಸ್ವಾಮಿ ಅವರು ಸುಮ್ಮನಿದ್ದಾರೆ. ಆದರೆ ಇಬ್ಬರು ನಾಯಕರುಗಳು ಮತ್ತೆ ಎರಡೂ ಪಕ್ಷಗಳ ಒಂದು ರೀತಿಯಲ್ಲಿ ದಾಖಲೆಗಳನ್ನು ಕೂಡ ಈಗಾಗಲೇ ಕಲೆಕ್ಟ್ ಮಾಡ್ತಾ ಇದ್ದಾರೆ, ಕೆಲವೊಂದು ಪ್ರಕರಣಗಳ ದಾಖಲೆಗಳನ್ನು ಕೂಡ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಅದು ಯಾವಾಗ ರಿಲೀಸ್ ಆಗುತ್ತೆ, ಅದು ಯಾವಾಗ ಬಿಡ್ತಾರೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು. ಹಾಲಿ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರು ಕೂಡ ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ದಾರೆ. ಇಬ್ಬರು ಆರೋಪ ಪ್ರತ್ಯಾರೋಪ ಪರಸ್ಪರ ಕೆಸರೆರಚಾಟ ಮಾಡ್ತಾ ಇರೋದು ಸಾವಿರಾರು ಕೋಟಿ ಭ್ರಷ್ಟಾಚಾರ ಹಗರಣಗಳ ಮೂಲಕ. ಸಿದ್ದರಾಮಯ್ಯ ಬಂಟನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿದೆ. ಟೀಚರ್ ಕೆಲಸದ ಟ್ರಾನ್ಸ್ಫರ್ಗಾಗಿ ಬಂದಿದ್ದ ಮಹಿಳೆಗೆ ಲೈಂಗಿಕ ಕಿರುಕುಳವನ್ನ ಕೊಡಲಾಗಿದೆ. ಆ ಬಗ್ಗೆ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡಿ.